ಮನೆಯಿಂದ ಕಾಲೇಜಿಗೆ ಹೋಗಿ ಬರೋದಕ್ಕೆ ಸುಲಭವಾಗಲಿ ಅಂತ ನಾನು ಬೈಕ್ ಓಡಿಸೋದನ್ನು ಕಲಿತೆ. ಪ್ರಾರಂಭದಲ್ಲಿ ನಾನು ಕಲಿಯುವಾಗ ಪ್ರತಿಯೊಂದು ವಿಷಯದ ಮೇಲೂ ತುಂಬ ಗಮನ ನೀಡಬೇಕಾಗಿತ್ತು. ಈ ಕ್ಲಚ್ಚನ್ನು ಹೇಗೆ ಬಳಸಬೇಕು, ಬ್ರೇಕನ್ನು ಎಷ್ಟು ಒತ್ತಬೇಕು, ಗೇರ್ಗಳನ್ನು ಯಾವಾಗ ಬದಲಿಸಬೇಕು ಇತ್ಯಾದಿ. ಜೊತೆಗೆ ದಾರಿ ಮತ್ತು ಇತರ ವಾಹನಗಳನ್ನು ಗಮನದಲ್ಲಿಟ್ಕೋಬೇಕಾಗಿತ್ತು. ರೂಢಿ ಆಗುತ್ತಾ ಹೋದಂತೆ ನಾನು ಗೇರ್ ಮತ್ತು ಕ್ಲಚ್ಗಳನ್ನು ಬಿಡಿ ಯಾವ ದಾರಿಲಿ ಹೋಗಬೇಕು ಅನ್ನೋದನ್ನು ಯೋಚಿಸ್ತಾ ಇರಲಿಲ್ಲ. ಎಲ್ಲಾನು ತನ್ನಷ್ಟಕ್ಕೆ ತಾನೇ ಆಗ್ಬಿಡ್ತಿತ್ತು. ನಾನು ಕಾಲೇಜ್ನಿಂದ ಮನೆಗೆ ಬರ್ತಾ ಇದ್ದೆ, ಆದರೆ ನನಗೆ ನಾನು ಹೇಗೆ ಬಂದೆ ಅನ್ನೋದು ನೆನಪಲ್ಲಿ ಇರೋದಿಲ್ಲವಾಗ್ತಿತ್ತು. ಅಷ್ಟು ಅಭ್ಯಾಸವಾಗಿಬಿಡುತ್ತೆ. ಯಾಕಂದರೆ ದಾರಿ ಇಡೀ ನನ್ನ ಮನಸ್ಸು ಯಾವುದೋ ಮುಖ್ಯವಾದ ವಿಷಯವನ್ನು ಯೋಚಿಸ್ತಾ ಇತ್ತು. ಯಾಕಂದರೆ ಕಾಲೇಜ್ನಿಂದ ಮನೆಗೆ ಹೋಗೋ ದಾರಿ ನನಗೆ ಬಹಳ ಪರಿಚಯವಾಗಿಬಿಟ್ಟಿತ್ತು. ನಾವು ಯಾವುದಾದ್ರೂ ಹೊಸ ವಿಷಯವನ್ನು ಕಲಿಯೋದಕ್ಕೆ ಪ್ರಾರಂಭಿಸಿದಾಗ ಅಥವಾ ಯಾವುದಾದ್ರೂ ಕೆಲಸವನ್ನು ಮೊದಲ ಸಲ ಮಾಡುವಾಗ ನಮ್ಮ ಮೆದುಳು ಜಾಗೃತವಾಗಿರುತ್ತೆ ಮತ್ತು ಸರಿಯಾಗಿ ಯೋಚಿಸಿ ನಿರ್ಧಾರ ತಗೊಳುತ್ತೆ. ನಾವು ಅದನ್ನು ಪದೇ ಪದೇ ಮಾಡ್ತಾ ಹೋದಂತೆ ನಮ್ಮ ಮೆದುಳು ಅದನ್ನು ಒಂದು ಪ್ಯಾಟರ್ನ್ ಮಾಡಿ ತನ್ನ ಬಳಿ ಸಂಗ್ರಹ ಮಾಡಿಕೊಳ್ಳುತ್ತೆ. ಇದರ ನಂತರ ಆ ಕೆಲಸ ಮಾಡೋದಕ್ಕೆ ನಮಗೆ ಯೋಚಿಸುವ ಅಗತ್ಯವೇ ಬೀಳೋದಿಲ್ಲ. ಯಾಕಂದರೆ ಈಗ ಆ ಕೆಲಸವನ್ನು ನಮ್ಮ ಅಜಾಗೃತ ಮನಸ್ಸು ಮಾಡ್ತಿರತ್ತೆ. ಇದೇ ನಮ್ಮ ಹವ್ಯಾಸವಾಗಿಬಿಡುತ್ತೆ. ಉದಾಹರಣೆಗೆ, ದಾರಿಯನ್ನು ಗಮನಿಸದೆ ಇನ್ಯಾವುದೋ ವಿಷಯವನ್ನು ಯೋಚಿಸ್ತಾ ಮನೆಗೆ ತಲುಪೋದು, ಬೆಳಗ್ಗೆ ಎದ್ದ ತಕ್ಷಣ ನೇರವಾಗಿ ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡಲು ಶುರು ಮಾಡೋದು ಇತ್ಯಾದಿ. ನಮ್ಮ ಮೆದುಳು ಹೀಗೆ ಮಾಡತ್ತೆ ಯಾಕಂತಂದರೆ ಅದರ ಗ್ರೇ ಮ್ಯಾಟರ್ ಈ ಪದೇ ಪದೇ ಮಾಡೋ ಕೆಲಸಗಳಿಂದ ಮುಕ್ತವಾಗಿ ಬೇರೆ ಹೊಸ ಕೆಲಸಗಳಲ್ಲಿ ತೊಡಗಲಿ ಅಂತ. ಈ ರೀತಿಯ ಅಭ್ಯಾಸಗಳು ನಮ್ಮ ಮೆದುಳಿನ ಬಹಳಷ್ಟು ಶಕ್ತಿಯನ್ನು ಉಳಿಸುತ್ತೆ. ಆದರೆ ನಮ್ಮ ಮೆದುಳಿಗೆ ಯಾವುದು ಒಳ್ಳೆ ಹವ್ಯಾಸ ಮತ್ತು ಯಾವುದು ಕೆಟ್ಟ ಹವ್ಯಾಸ ಅಂತ ಗೊತ್ತಿಲ್ಲ. ಮೆದುಳಿನ ಮೂಲ ಉದ್ದೇಶ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಶಕ್ತಿಯನ್ನು ಉಳಿಸೋದಾಗಿರುತ್ತೆ. ಮನುಷ್ಯ ಒಳ್ಳೆ ಹವ್ಯಾಸಗಳಿಂದ ಹೆಚ್ಚಾಗಿ ಕೆಟ್ಟ ಹವ್ಯಾಸಗಳನ್ನೇ ಹೆಚ್ಚು ಬಾರಿ ಮಾಡ್ತಾನೆ. ನಿಮ್ಮ ಸೋಲು ಮತ್ತು ಗೆಲುವಿನಲ್ಲಿ ಹವ್ಯಾಸಗಳು ಕೂಡ ಒಂದು ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಬಹಳ ಅನಿವಾರ್ಯ. ಕೆಟ್ಟ ಅಭ್ಯಾಸ ಬಿಡಲು ಮೊದಲು ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಇದು 3 ಹಂತಗಳ ಪ್ರಕ್ರಿಯೆ. 1. ಪ್ರಚೋದಕ ಅಥವಾ ಟ್ರಿಗರ್. 2. ಅಭ್ಯಾಸ. 3. ಬಹುಮಾನ. ಯಾವುದು ನಿಮ್ಮನ್ನು ಆ ಒಳ್ಳೆಯ ಅಥವಾ ಕೆಟ್ಟ ಹವ್ಯಾಸವನ್ನು ಮಾಡಲು ಪ್ರಚೋದಿಸುತ್ತೋ ಅದನ್ನೇ ಟ್ರಿಗರ್ ಅಂತಾರೆ. ಉದಾಹರಣೆಗೆ, ಬಹಳಷ್ಟು ಜನ ತಮ್ಮ ಸ್ನೇಹಿತರು ಸಿಗರೇಟ್ ಸೇದಲು ಬೆಂಬಲ ನೀಡಿದಾಗ ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಅವರಿಗೆ ಇಲ್ಲ ಅಂತ ಹೇಳೋದಕ್ಕಾಗದೆ ಅಥವಾ ಒಮ್ಮೆ ಸೇದಿ ನೋಡೋಣ ಅಥವಾ ಆಮೇಲೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಸೇದೋದಕ್ಕೆ ಶುರು ಮಾಡ್ತಾರೆ. ನಂತರ ಇದೇ ಒಂದು ಅಭ್ಯಾಸವಾಗಿಬಿಡುತ್ತೆ. ಇಲ್ಲಿ ಆ ಗೆಳೆಯ ಟ್ರಿಗರ್. ಆತನನ್ನು ನೋಡಿದ್ರೆ ಆತನಿಗೆ ಸಿಗರೇಟ್ ಸೇದಬೇಕು ಅನ್ಸುತ್ತೆ. ಟ್ರಿಗರ್ಗಳನ್ನು 5 ಗುಂಪುಗಳಾಗಿ ವರ್ಗೀಕರಿಸಬಹುದು. 1. ನಿರ್ದಿಷ್ಟ ಸ್ಥಳ. 2. ನಿರ್ದಿಷ್ಟ ಸಮಯ. 3. ಭಾವನೆಗಳು, ಖುಷಿ, ದುಃಖ ಅಥವಾ ಬೇಜಾರು ಇತ್ಯಾದಿ. 4. ಇತರರಿಂದ ಪ್ರಭಾವಕ್ಕೊಳಗಾಗಿ. 5. ಯಾವುದಾದ್ರೂ ಕ್ರಿಯೆ ಮುಗಿದ ತಕ್ಷಣ, ಉದಾಹರಣೆಗೆ ಊಟ ಮಾಡಿದ ತಕ್ಷಣ ಸಿಗರೇಟ್ ಸೇದಬೇಕು ಅನ್ಸೋದು. ಟ್ರಿಗರ್ನ ನಂತರ ಜನರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಅದನ್ನೇ ಅಭ್ಯಾಸ ಅಥವಾ ರೂಟೀನ್ ಅನ್ನಲಾಗತ್ತೆ. ಸ್ನೇಹಿತರನ್ನ ಭೇಟಿ ಮಾಡಿದ ನಂತರ ಅವರೊಂದಿಗೆ ಅಂಗಡಿಗೆ ಹೋಗಿ ಸಿಗರೇಟ್ ಖರೀದಿ ಮಾಡೋದು ಮತ್ತೆ ಸೇದೋದು ಇವೆಲ್ಲವೂ ಒಂದು ರೂಟೀನ್ನಲ್ಲಿ ಬರುತ್ತೆ. ಕೊನೆಯ ಹಂತ ಬಹುಮಾನ. ಹವ್ಯಾಸಗಳು ರೂಪುಗೊಳ್ಳಲು ಬಹುಮಾನವೇ ಮೂಲ ಕಾರಣ. ಮೇಲಿನ ಉದಾಹರಣೆಯಲ್ಲಿ ಜನರು ಸಿಗರೇಟ್ ಸೇದಿದಾಗ ಅವರಿಗೆ ಒಂದು ನಿಕೋಟಿನ್ನ ಕಿಕ್ ಸಿಗತ್ತೆ. ಸಿಗರೇಟ್ನ ಒಳಗಿರುವ ನಿಕೋಟಿನ್ ಅವರಿಗೆ ಬಹುಮಾನವಾಗಿರುತ್ತೆ. ಇದು ಅವರಿಗೆ ಒಂದು ರೀತಿ ಒಳ್ಳೆ ಅನುಭವ ನೀಡುತ್ತೆ. ಹಾಗಾಗಿ ಒಂದು ಹವ್ಯಾಸ ಈ 3 ಹಂತಗಳಿಂದ ರೂಪುಗೊಳ್ಳುತ್ತೆ. ಈ 3 ಹಂತಗಳ ಚಕ್ರ ಎಷ್ಟು ಹೆಚ್ಚು ಸಲ ಪುನರಾವರ್ತನೆಯಾಗುತ್ತೋ ಆ ಹವ್ಯಾಸ ಕೂಡ ಅಷ್ಟೇ ಗಟ್ಟಿಯಾಗಿ ಹೋಗುತ್ತೆ. ಹಾಗಾದರೆ ನಾವು ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಹೇಗೆ ಬಿಡಬೇಕು? ಒಮ್ಮೆಗೆ ದುರಭ್ಯಾಸಗಳನ್ನು ಬಿಡೋದು ಅತ್ಯಂತ ಕಷ್ಟ. ಯಾಕಂದರೆ ಬಹಳಷ್ಟು ದುರಭ್ಯಾಸಗಳ ಪ್ಯಾಟರ್ನ್ ನಮ್ಮ ಮೆದುಳಿನಲ್ಲಿ ಅತ್ಯಂತ ಆಳವಾಗಿ ಬೇರೂರಿರುತ್ತೆ. ಇದು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದರೆ ಇದನ್ನು ಸಂಪೂರ್ಣ ನಾಶ ಮಾಡೋದು ಬಹುತೇಕ ಅಸಾಧ್ಯ ಅನ್ಬಹುದು. ನೀವು ನೋಡಿರಬಹುದು, ದುರಭ್ಯಾಸಗಳನ್ನು ಬಿಡಬೇಕು ಅಂದ್ಕೊಂಡಿರೋ ಜನ ಸ್ವಲ್ಪ ಸಮಯ ಬಿಡ್ತಾರೆ. ಆದರೆ ಯಾವುದಾದ್ರೂ ಗಟ್ಟಿಯಾದ ಟ್ರಿಗರ್ ಸಿಕ್ಕ ತಕ್ಷಣ ಮತ್ತೆ ಯಥಾಸ್ಥಿತಿಗೆ ಬರ್ತಾರೆ. ಹಾಗಾಗಿ ನಾವು ಈ ದುರಭ್ಯಾಸಗಳನ್ನು ಸಂಪೂರ್ಣ ನಾಶ ಮಾಡೋ ಬದಲು ಅದನ್ನು ಯಾವುದಾದ್ರೂ ಒಳ್ಳೆ ಹವ್ಯಾಸದಿಂದ ಬದಲು ಮಾಡಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಪ್ರತಿದಿನವೂ ಡೋನಟ್ ತಿನ್ನೋ ಅಭ್ಯಾಸ ಇತ್ತು. ಪ್ರತಿದಿನ ಕ್ಯಾಲರಿಗಳನ್ನೊಳಗೊಂಡ ಡೋನಟ್ ತಿನ್ನೋದ್ರಿಂದ ಆತನ ತೂಕ ಹೆಚ್ಚಾಗತೊಡಗಿತ್ತು. ಆತ ಹೇಗಾದರೂ ಮಾಡಿ ಈ ಅಭ್ಯಾಸ ಬಿಡಬೇಕು ಅನ್ನೋವಂಥ ನಿರ್ಧಾರ ಮಾಡ್ದ. ಆತನ ಒಬ್ಬ ಸ್ನೇಹಿತ ಅವನಿಗೆ ಪವರ್ ಆಫ್ ಹ್ಯಾಬಿಟ್ಸ್ ಅನ್ನೋ ಪುಸ್ತಕವನ್ನು ಶಿಫಾರಸು ಮಾಡ್ದ. ಇದನ್ನು ಓದಿ ಆತ ಅಭ್ಯಾಸದ ಎಲ್ಲ ತತ್ವಗಳನ್ನು ತಿಳ್ಕೊಂಡ ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತಂದ.
ಆತ ಎಲ್ಲಕ್ಕಿಂತ ಮೊದಲು ತನ್ನ ಅಭ್ಯಾಸದಲ್ಲಿ ಈ 3 ಹಂತಗಳು ಯಾವುವು ಅಂತ ತಿಳ್ಕೊಂಡ. ಆತ ಪ್ರತಿದಿನ 3ರಿಂದ 3.5 ಗಂಟೆ ನಡುವೆ ಅವನಿಗೆ ಡೋನಟ್ ತಿನ್ನಬೇಕು ಅನ್ನೋ ಆಸೆ ಆಗತ್ತೆ ಅಂತ ತಿಳ್ಕೊಂಡ. ಆತನ ಅಭ್ಯಾಸದ ಟ್ರಿಗರ್ ಈ ಸಮಯ ಆಗಿತ್ತು. ಆತನ ರೂಟೀನ್ ಈ ಸಮಯದಲ್ಲಿ ಆತನಿಗೆ ಬೋರ್ ಆಗ್ತಿತ್ತು. ಆಗ ಆತ ಲಿಫ್ಟ್ ಮೂಲಕ ಆಫೀಸ್ನ ಕ್ಯಾಂಟೀನ್ಗೆ ಹೋಗಿ ಡೋನಟ್ ಖರೀದಿ ಮಾಡಿ ತನ್ನ ಕೊಲೀಗ್ಗಳ ಜೊತೆ ಮಾತಾಡ್ತಾ ಅದನ್ನು ತಿಂತಾ ಇದ್ದ. ಈ ಅಭ್ಯಾಸದ ಬಹುಮಾನ ಆತನಿಗೆ ಆ ಡೋನಟ್ನ ರುಚಿ ಬಹಳ ಇಷ್ಟ ಆಗ್ತಿತ್ತು. ಮರುದಿನ 3-3:30 ನಡುವೆ ಅವನಿಗೆ ಡೋನಟ್ ತಿನ್ನೋ ಮನಸ್ಸಾದಾಗ ಮತ್ತೆ ಲಿಫ್ಟ್ ಹತ್ತಿ ಆಫೀಸ್ ಕ್ಯಾಂಟೀನಿಗೆ ಹೋದ. ಡೋನಟ್ ಖರೀದಿಸೋ ಬದಲಾಗಿ ಚಾಕ್ಲೇಟ್ ಖರೀದಿಸ್ದ. ಮತ್ತೆ ತನ್ನ ಸಹೋದ್ಯೋಗಿಗಳ ಜೊತೆ ಮಾತನಾಡ್ತಾ ಅದನ್ನು ತಿಂದ. ಮತ್ತೆ ನಂತರ ಮತ್ತೆ ತನ್ನ ಕೆಲಸಕ್ಕೆ ಹೋದ. ಮರುದಿನ ಮತ್ತೆ ಅದೇ ಸಮಯಕ್ಕೆ ಡೋನಟ್ ತಿನ್ನೋ ಮನಸ್ಸಾದಾಗ ಕ್ಯಾಂಟೀನಿಗೆ ಹೋದ. ಏನನ್ನೂ ಖರೀದಿಸಲಿಲ್ಲ. ತನ್ನ ಸ್ನೇಹಿತರೊಂದಿಗೆ ಮಾತನಾಡಿಕೊಂಡು ಮತ್ತೆ ಕೆಲಸಕ್ಕೆ ಹಿಂತಿರುಗ್ದ. ಈ ಹೊಸ ಅಭ್ಯಾಸವನ್ನು ಬಹಳ ದಿನದವರೆಗೆ ಅನುಸರಿಸಿದ. ಈ ಪ್ರಕ್ರಿಯೆಯಲ್ಲಿ ಅವನು ತನ್ನ ಟ್ರಿಗರ್ಗಳ ಜೊತೆ ಹೋರಾಡಲಿಲ್ಲ. ಬದಲಾಗಿ ತನ್ನ ರೂಟೀನ್ ಮತ್ತು ಬಹುಮಾನವನ್ನು ಇನ್ನೊಂದು ರೂಟೀನ್ ಮತ್ತು ಬಹುಮಾನದಿಂದ ಬದಲಾಯಿಸಿದ. ಇದರಿಂದ ಅವನ ಡೋನಟ್ ತಿನ್ನೋ ಅಭ್ಯಾಸ ಕೂಡ ದೂರ ಆಯಿತು. ಇದೇ ಹಂತಗಳನ್ನು ಅನುಸರಿಸಿ ನೀವು ನಿಮ್ಮ ದುರಭ್ಯಾಸಗಳನ್ನು ಕೂಡ ಬಿಡಬಹುದು. 1. ನಿಮ್ಮ ಅಭ್ಯಾಸದ ಟ್ರಿಗರ್, ರೂಟೀನ್ ಮತ್ತು ಬಹುಮಾನವನ್ನು ಕಂಡುಹಿಡಿಯಿರಿ. 2. ಅದರಲ್ಲಿನ ರೂಟೀನ್ ಮತ್ತು ಬಹುಮಾನವನ್ನು ಇನ್ನೊಂದು ರೂಟೀನ್ ಮತ್ತು ಬಹುಮಾನದಿಂದ ಬದಲಾಯಿಸಿ. ಈ ರೀತಿ ಹವ್ಯಾಸಗಳನ್ನು ಬದಲಾಯಿಸೋದು ಸ್ವಲ್ಪ ಕಷ್ಟ ಅನಿಸಬಹುದು, ಆದರೆ ಇದೇ ಅತ್ಯಂತ ಸರಳ ಮತ್ತು ಉತ್ತಮವಾದ ವಿಧಾನ. ಇವುಗಳನ್ನು ಚಾರ್ಲ್ಸ್ ಡುಹಿಗ್ ಅವರ ದ ಪವರ್ ಆಫ್ ಹ್ಯಾಬಿಟ್ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಹವ್ಯಾಸಗಳನ್ನು ಉದ್ಯಮದಲ್ಲಿ ಯಶಸ್ಸು ಗಳಿಸಲು ಕೂಡ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಇದನ್ನು ನೀವು ಓದಬಹುದು.